धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಮಾಚಲ ಪ್ರದೇಶ ನ್ಯಾಚುರಲ್ ಗೆ ಫೇಮಸ್ ದೇವಿ ಭೂಮಿ ಎಂದು ಮತ್ತೊಂದು ಹೆಸರು ಕೂಡ ಇದೆ. ಧಾರ್ಮಿಕತೆಗೆ ಮಾತ್ರ ಹಿಮಾಚಲ ಪ್ರದೇಶ ಸ್ವಂತ. ಪುರಾತನ ಕಾಲದಲ್ಲಿ ದೇವತೆಗಳು ಅವತಾರ ಎತ್ತಿರುವ ಭೂಮಿ ಯಾವುದಾದ್ರೂ ಇದೆ ಎಂದರೆ ಅದು ಹಿಮಾಚಲ ಪ್ರದೇಶ. ಪಾಂಡವರು ಕೂಡ ತಮ್ಮ ವನವಾಸವನ್ನ ಇಲ್ಲಿಯೇ ಕಳೆದರು. ಎಷ್ಟೋ ಮಂದಿ ಸಾಧುಗಳು ಮಹರ್ಷಿಗಳು ಇಲ್ಲಿಯೇ ತಪಸ್ಸನ್ನ ಮಾಡಿ ಮೋಕ್ಷ ಮಾರ್ಗವನ್ನ ಸೇರಿಕೊಂಡರು. ಇಂದಿಗೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಅತ್ಯಂತ ಪುರಾತನವಾದ ರಹಸ್ಯವಾದ ದೇವಾಲಯಗಳನ್ನು ನಾವು ನೋಡಬಹುದು. ಅದರ ಬಗ್ಗೆ ತಿಳಿದುಕೊಂಡರೆ ಯಾರೇ ಆಗಿದ್ದರೂ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ಳುತ್ತೀರಾ. ಆ ರೀತಿಯ 5 ಮಿಸ್ಟೀರಿಯಸ್ ಟೆಂಪಲ್ ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹರ ಹರ ಶಂಭೋ ಶಂಕರ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಮೊದಲಿಗೆ ನಾವು ಶಿಕಾರಿ ದೇವಿ ಟೆಂಪಲ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೆಂಪಲ್ ತುಂಬಾ ಪುರಾತನವಾದದ್ದು. ಇದರ ಎತ್ತರ ಸುಮಾರು 2850 ಮೀಟರ್. ಈ ರೀತಿಯ ಎತ್ತರವಾದ ದೇವಾಲಯಕ್ಕೆ ಹೋಗುವುದು ಕೂಡ ಒಂದು ರೀತಿಯ ಚಾಲೆಂಜ್ ಎಂದು ಹೇಳಬಹುದು. ಏಕೆಂದರೆ ಇಲ್ಲಿಗೆ ಸೇರಿಕೊಳ್ಳಬೇಕು ಅಂದ್ರೆ ದಟ್ಟವಾದ ಅಡವಿಗಳು, ಅಂದವಾದ ಪರ್ವತ ಮಾರ್ಗಗಳ ಮೂಲಕ ಹೋಗಬೇಕಾಗುತ್ತದೆ. ಮುಖ್ಯವಾಗಿ ಯಾರು ಟ್ರೆಕ್ಕಿಂಗ್ ಅನ್ನು ಇಷ್ಟಪಡುತ್ತಾರೋ ಅವರಿಗೆ ಈ ಪ್ರದೇಶ ತುಂಬಾ ಇಷ್ಟವಾಗುತ್ತದೆ. ಒಂದು ವೇಳೆ ನಿಮಗೆ ಹಸಿರಿನ ಜೊತೆ ಆಳವಾದ ಕಣಿವೆಗಳು, ಪರ್ವತಗಳು ಇಷ್ಟವಾದರೆ ಖಂಡಿತವಾಗಿಯೂ ನಿಮ್ಮ ಟ್ರಾವೆಲ್ ಲಿಸ್ಟ್ ನಲ್ಲಿ ಈ ಟೆಂಪಲ್ ಅನ್ನ ಆಡ್ ಮಾಡಿಕೊಳ್ಳಿ. ಇನ್ನು ಈ ಟೆಂಪಲ್ ಗಿರುವ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದ್ರೆ ಈ ದೇವಸ್ಥಾನಕ್ಕೆ ಮೇಲ್ಚಾವಣಿ ಇರುವುದಿಲ್ಲ. ಎಷ್ಟೋ ಸಾರಿ ಈ ದೇವಸ್ಥಾನಕ್ಕೆ ಶಿಖರವನ್ನು ನಿರ್ಮಿಸಬೇಕು ಎಂದು ಅಂದುಕೊಂಡರು, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಭಾರಿ ಹಿಮಪಾತದಿಂದ ಕೂಡಿದಾಗಲೂ ಕೂಡ ಈ ದೇವಾಲಯದಲ್ಲಿ ಮಂಜು ಇರುವುದಿಲ್ಲ. ತುಂಬಾ ತೀವ್ರವಾದ ಚಳಿ ಇರುವಾಗಲೂ ಕೂಡ ಈ ಟೆಂಪಲ್ ಮೇಲೆ ಮಂಜು ಏರ್ಪಡುವುದಿಲ್ಲ. ಇದು ನಿಜವಾಗಿಯೂ ಅದ್ಭುತವೆಂದು ಭಕ್ತರು ಭಾವಿಸುತ್ತಾರೆ. ನಮ್ಮ ಪುರಾಣಗಳ ಪ್ರಕಾರ ಪಾಂಡವರು ದುರ್ಗಾದೇವಿಗೋಸ್ಕರ ಇಲ್ಲಿ ತಪಸ್ಸನ್ನ ಮಾಡಿದರು. ಪಾಂಡವರ ತಪಸ್ಸಿಗೆ ಸಂತೋಷಪಟ್ಟ ದುರ್ಗಾದೇವಿ ಕೌರವರ ಜೊತೆ ನಡೆದ ಯುದ್ಧದಲ್ಲಿ ಅವರಿಗೆ ವಿಜಯವನ್ನು ನೀಡಿದರು. ಪಾಂಡವರು ವಿಜಯವನ್ನು ಸಾಧಿಸಿದ್ದರಿಂದ ದುರ್ಗಾದೇವಿ ದೇವಾಲಯವನ್ನು ಕಟ್ಟುವುದಕ್ಕೆ ಶುರು ಮಾಡಿದರು. ಆದ್ರೆ ಅವರು ತುಂಬಾ ಸಾರಿ ಟೆರಸ್ ಅನ್ನು ನಿರ್ಮಿಸಬೇಕೆಂದು ಅಂದುಕೊಂಡ್ರು ಕೂಡ ಸಾಧ್ಯವಾಗಲಿಲ್ಲ. ಇಂದಿಗೂ ಕೂಡ ಓಪನ್ ಟೆರಸ್ ದೇವಾಲಯವಾಗಿ ಉಳಿದುಕೊಂಡಿದೆ. ಒಂದು ಕಾಲದಲ್ಲಿ ಈ ಪ್ರದೇಶ ಪೂರ್ತಿಯಾಗಿ ಕಾಡಿನಿಂದ ತುಂಬಿಕೊಂಡಿತ್ತು. ಇಲ್ಲಿ ಬೇಟೆಗಾರರು ಕೂಡ ಹೆಚ್ಚಾಗಿದ್ದರು. ಅವರೆಲ್ಲರೂ ಬೇಟೆಗೆ ಹೋಗುವ ಮುನ್ನ ಈ ದೇವತೆಯನ್ನ ಪ್ರಾರ್ಥನೆ ಮಾಡುತ್ತಿದ್ದರು. ವಿಜಯವನ್ನು ಸಾಧಿಸಿದ ನಂತರ ಅವರಿಗೆ ಆ ದೇವತೆ ಮೇಲೆ ಮತ್ತಷ್ಟು ಭಕ್ತಿ ಹೆಚ್ಚಾಯಿತು. ಹಿಂದಿಯಲ್ಲಿ ಶಿಕಾರಿ ಎಂದರೆ ಬೇಟೆಗಾರನು ಎಂದು ಅರ್ಥ. ಆದ್ದರಿಂದಲೇ ಈ ದೇವಾಲಯಕ್ಕೆ ಶಿಕಾರಿ ದೇವಿ ಟೆಂಪಲ್ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ಬ್ಯೂಟಿಯನ್ನ ಮಾತಲ್ಲಿ ಹೇಳುವುದು ತುಂಬಾ ಕಷ್ಟ. ನೀವು ಪ್ರಶಾಂತವಾದ ಜೀವನವನ್ನ ಸಾಗಿಸಬೇಕು ಅಂದ್ಕೊಂಡ್ರೆ ಒಂದು ಸಾರಿ ಆದ್ರೂ ಈ ಟೆಂಪಲ್ ಗೆ ಭೇಟಿ ಕೊಡಿ. ಈ ದೇವಸ್ಥಾನಕ್ಕಿರುವ ರಹಸ್ಯವಾದ ಚರಿತ್ರೆ ಮತ್ತು ಪುರಾತನಗಳಿಂದ ಇದು ಒಂದು ಸ್ಪೆಷಲ್ ಪ್ಲೇಸ್ ಆಗಿ ಬದಲಾಗಿದೆ. ಭಾರಿ ಹಿಮಪಾತವಿರುವ ಸಮಯದಲ್ಲಿ ಕೂಡ ಇಲ್ಲಿ ಮಂಜು ಆವರಿಸುವುದಿಲ್ಲ. ಅದೇ ಈ ಟೆಂಪಲ್ ನ ಪ್ರತ್ಯೇಕತೆ. ಇನ್ನು ಎರಡನೆಯದು ಶಿಂಷಾ ದೇವಿ ಟೆಂಪಲ್. ಮುಖ್ಯವಾಗಿ ಮಕ್ಕಳಾಗದ ದಂಪತಿಗಳು ನಮಗೆ ಮಕ್ಕಳು ಬೇಕು ಎಂದು ಇಲ್ಲಿಗೆ ಬರುತ್ತಾರೆ. ಒಂದು ಸಾರಿ ಅವರಿಗೆ ಮಕ್ಕಳಾದ ನಂತರ ಅವರ ಹರಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇಲ್ಲಿಗೆ ಬರುತ್ತಿರುತ್ತಾರೆ. ಮಕ್ಕಳಾಗದವರಿಗೆ ಇಲ್ಲಿಗೆ ಬಂದರೆ ಮಕ್ಕಳಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಈ ದೇವಸ್ಥಾನದ ಬಗ್ಗೆ ಎಷ್ಟೋ ಜಾನಪದ ಕಥೆಗಳು, ಪುರಾಣಗಳು ಕೂಡ ಇದ್ದಾವೆ. ಈ ಟೆಂಪಲ್ ಕೂಡ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿದೆ. ಆಳವಾದ ಕಣಿವೆಗಳು ಮತ್ತು ಎತ್ತರದ ಪರ್ವತಗಳಿಂದ ಕೂಡಿಕೊಂಡು ಈ ಪ್ರದೇಶ ಸಹಜ ಸೌಂದರ್ಯದಿಂದ ಕೂಡಿದೆ. ನೀವು ಪ್ರಕೃತಿಯನ್ನು ಪ್ರೀತಿಸುವವರಾದರೆ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ದೇವಾಲಯದ ಸುತ್ತಲೂ ಪ್ರಶಾಂತತೆಯಿಂದ ತುಂಬಿಕೊಂಡಿರುತ್ತದೆ. ಭಕ್ತರು ಈ ದೇವಾಲಯಕ್ಕೆ ಪ್ರವೇಶ ಮಾಡಿದಾಗ ಯಾವುದೋ ಆಧ್ಯಾತ್ಮಿಕ ಶಕ್ತಿ ತಮ್ಮೊಳಗೆ ಪ್ರವೇಶ ಮಾಡಿದಂತೆ ಆಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ. ನಮ್ಮ ಕೋರಿಕೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ. ಈ ಶಿಂಷಾ ದೇವಿಯನ್ನ ಸಂತಾನ ದಾತೆ ಎಂದು ಕೂಡ ಕರೆಯುತ್ತಾರೆ. ಮುಖ್ಯವಾಗಿ ಭಕ್ತರು ಮಕ್ಕಳಿಗೋಸ್ಕರ ಮಾತ್ರವೇ ಇಲ್ಲಿಗೆ ಬರುತ್ತಿರುತ್ತಾರೆ. ಮದುವೆಯಾಗಿ ತುಂಬಾ ವರ್ಷಗಳಾಗಿದ್ದು ಮಕ್ಕಳಾಗದಿರುವ ದಂಪತಿಗಳು ಇಲ್ಲಿಗೆ ಬರುವುದನ್ನ ನಾವು ಗಮನಿಸಬಹುದು. ಮುಖ್ಯವಾಗಿ ಸಂತಾನವಾಗದಿರುವ ತೊಂದರೆಗಳನ್ನು ಎದುರಿಸುತ್ತಿರುವ ಮಹಿಳೆಯರು ಈ ದೇವತೆಯನ್ನ
ಭಕ್ತಿಯಿಂದ ಪೂಜಿಸುತ್ತಾರೆ. ಈ ದೇವಾಲಯದಲ್ಲಿ ಪ್ರತ್ಯೇಕವಾದ ನಿಯಮಗಳನ್ನ ಪಾಲಿಸುತ್ತಾರೆ. ಈ ಪೂಜೆಗಳು ವ್ರತಗಳನ್ನು ಎಲ್ಲವನ್ನು ಮಾಡಿದ ನಂತರ ಈ ದೇವಾಲಯದಲ್ಲೇ ಮಲಗುತ್ತಾರೆ. ಇನ್ನು ರಾತ್ರಿ ಸಮಯದಲ್ಲಿ ಮಲಗಿಕೊಂಡಾಗ ಬಾಳೆಹಣ್ಣು, ಸೀಬೆಹಣ್ಣು ಕನಸಿಗೆ ಬಂದರೆ ಗಂಡು ಮಗು ಹುಟ್ಟುತ್ತದೆ ಎಂದು ನಂಬುತ್ತಾರೆ. ಇಲ್ಲ ಅಂದ್ರೆ ಬೆಂಡೆಕಾಯಿ, ಕುಂಬಳಕಾಯಿ ಅಂತ ತರಕಾರಿಗಳು ಕನಸಿಗೆ ಬಂದರೆ ಹೆಣ್ಣು ಮಗು ಹುಟ್ಟುತ್ತದೆ ಎಂದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಆದ್ದರಿಂದ ಯಾರಿಗೆ ಮಕ್ಕಳಾಗದಿರುವ ತೊಂದರೆ ಇರುತ್ತದೋ ಅವರು ದೇವಸ್ಥಾನಕ್ಕೆ ಬಂದಾಗ ಒಂದು ಇರುವೆ ಕಚ್ಚಿದಂತೆ ಆಗುತ್ತದಂತೆ ಚರ್ಮದ ಮೇಲೆ ಕೆಂಪು ಮಚ್ಚಗಳು ಏರ್ಪಡುತ್ತವೆ. ಆಗ ಅವರು ಆ ನೋವನ್ನು ತಡೆದುಕೊಳ್ಳಲಾಗದೆ ಆ ದೇವಸ್ಥಾನದಿಂದ ಹೊರಟು ಹೋಗುತ್ತಾರೆ. ಶಿಂಸಾದೇವಿ ತಮಗೆ ಇಷ್ಟ ಬಂದ ಹಾಗೆ ವರವನ್ನ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿರುವ ದೊಡ್ಡ ಬಂಡೆಗಳನ್ನ ಎರಡು ಕೈಗಳಿಂದ ಸೇರಿಸಿದರೆ ಒಂದಿಂಚು ಕೂಡ ಕದಲುವುದಿಲ್ಲ. ಅದೇ ಒಂದು ಬೆರಳಿನಿಂದ ಕದಲಿಸಿದರೆ ಕದಲುತ್ತದೆ. ಇದು ಕೂಡ ಒಂದು ಅದ್ಭುತವಾದ ಪವಾಡವೆಂದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ನಿಮಗೆ ಗೊತ್ತಿರುವವರು ಯಾರಾದರೂ ಮಕ್ಕಳಿಲ್ಲದೆ ನೋವನ್ನು ಅನುಭವಿಸುತ್ತಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಶಿಂಸಾ ದೇವಿಯ ಅದ್ಭುತದ ಬಗ್ಗೆ ಅವರಿಗೆ ತಿಳಿಸಿ. ಈಗಾಗಲೇ ತುಂಬಾ ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಂಡಿದ್ದಾರೆ. ತುಂಬಾ ಮಂದಿಗೆ ಸಂತಾನ ಭಾಗ್ಯ ದೊರೆತಿದೆ. ಇಲ್ಲಿ ಪೂಜೆಯನ್ನು ಮಾಡುವುದು ಮಾತ್ರವಲ್ಲದೆ ಪ್ರತ್ಯೇಕವಾದ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಒಂದು ಹೊಸ ಶಕ್ತಿಯನ್ನು ನೀಡುತ್ತದೆ. ಶಿಂಸಾ ದೇವಿ ದೇವಾಲಯ ಹಿಮಾಚಲ ಪ್ರದೇಶದಲ್ಲಿಯೇ ಒಂದು ಪ್ರಸಿದ್ಧವಾದ ದೇವಾಲಯವೆಂದು ಹೇಳಬಹುದು. ಇಲ್ಲಿ ಅದ್ಭುತವಾದ ಶಿಲ್ಪ ಸಂಪತ್ತನ್ನು ಕೂಡ ನಾವು ನೋಡಬಹುದು. ಇನ್ನು ಮೂರನೆಯದು ಹಿಡಂಬಿ ದೇವಿ ದೇವಾಲಯ. ಇದು ಕೂಡ ಹಿಮಾಚಲ ಪ್ರದೇಶದ ಮನಾಲಿ ಪ್ರಾಂತ್ಯದಲ್ಲಿರುವ ಒಂದು ಪ್ರತ್ಯೇಕವಾದ ಪ್ರದೇಶ. ಮಹಾಭಾರತ ಕಾಲದಲ್ಲಿ ಹಿಡಂಬಿ ಎಂಬ ರಾಕ್ಷಸಿ ಇದ್ದಳು. ಆಕೆ ಮಹಾಬಲಶಾಲಿ ಭೀಮನ ಹೆಂಡತಿ. ಆಕೆ ದೇವಸ್ಥಾನವೇ ಹಿಡಂಬಿ ದೇವಾಲಯ. ಈ ದೇವಾಲಯವು ಕೂಡ ಒಂದು ರೀತಿ ಸ್ಪೆಷಲ್ ಅಟ್ರಾಕ್ಷನ್ ಆಗಿ ಬದಲಾಗಿದೆ. ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ಡಂಗ್ರಿ ಎಂಬ ಅಡವಿ ಇರುತ್ತದೆ. ಈ ಅಡವಿ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಸುಂದರವಾಗಿ ಕಾಣುತ್ತದೆ. ಇಲ್ಲಿಗೆ ಬಂದವರೆಲ್ಲರಿಗೂ ಕೂಡ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಈ ಪ್ರದೇಶಕ್ಕೆ ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದರ ಜೊತೆಗೆ ಪರ್ಯಾಯ ದೃಷ್ಟಿಯಿಂದಲೂ ಕೂಡ ನೋಡುವುದಾದರೆ ಈ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿಯೇ ಒಂದು ಮುಖ್ಯವಾದ ಪ್ರದೇಶ. ಈ ದೇವಾಲಯವನ್ನ 1553ರಲ್ಲಿ ರಾಜ ಬಹದ್ದೂರ್ ಸಿಂಗ್ ನಿರ್ಮಿಸಿದರು. ಆಗಿನ ಕಾಲದಲ್ಲಿ ಅವರೇ ಇಲ್ಲಿನ ಸ್ಥಳೀಯ ರಾಜರಾಗಿದ್ದರು. ಈ ದೇವಾಲಯದಲ್ಲಿ ಸುಂದರವಾಗಿ ರಚನೆ ಮಾಡಿರುವ ಆರ್ಟಿಫಿಷಿಯಲ್ ವರ್ಕ್ ಕಣ್ಣಿಗೆ ಬೀಳುತ್ತದೆ. ಇನ್ನು 4 ಚಾವಣಿಗಳ ಮೇಲೆ ಪಗೋಡ ಆರ್ಟಿಕಲ್ಚರಲ್ ಸ್ಟೈಲ್ ಕಣ್ಣಿಗೆ ಕಾಣುತ್ತದೆ. ಆದ್ದರಿಂದಲೇ ಉಳಿದ ದೇವಾಲಯಗಳಿಗೆ ಕಂಪೇರ್ ಮಾಡಿದರೆ ಇದು ಸ್ಪೆಷಲ್ ಅಟ್ರಾಕ್ಷನ್ ಆಗಿ ಉಳಿದುಕೊಳ್ಳುತ್ತದೆ. ಇನ್ನು ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಸ್ಥಾನದಲ್ಲಿ ಒಂದು ಪವಿತ್ರವಾದ ಶಿಲೆ ಮಾತ್ರವೇ ಇದೆ. ಅದು ಹಿಡಂಬಿ ದೇವಿಯ ಪವಿತ್ರವಾದ ಪಾದ ಮುದ್ರಿಕೆ ಎಂದು ಭಕ್ತರ ನಂಬಿಕೆಯಾಗಿದೆ. ಹಿಡಂಬಿ ಭೀಮನ ಹೆಂಡತಿ. ಇವರಿಬ್ಬರಿಗೆ ಘಟೋತ್ಕಚನು ಜನಿಸುತ್ತಾನೆ. ಕೇವಲ ಹಿಮಾಚಲ ಪ್ರದೇಶದಲ್ಲಿ ಮಾತ್ರವೇ ಈಕೆಯನ್ನ ಪೂಜಿಸುತ್ತಾರೆ. ಮೇ ಇಂದ ಜೂನ್ ವರೆಗೂ ಅಂದ್ರೆ ಬೇಸಿಗೆ ಕಾಲದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡುವುದಕ್ಕೆ ತುಂಬಾ ಮಂದಿ ಪ್ರವಾಸಿಗರು ಬರುತ್ತಾರೆ. ಇಲ್ಲಿ ಪ್ರತಿ ವರ್ಷ ಕೆಲವು ಉತ್ಸವಗಳನ್ನ ಮಾಡುತ್ತಾರೆ. ಈ ಉತ್ಸವದಲ್ಲಿ ಡ್ಯಾನ್ಸ್ಗಳು, ಸಂಪ್ರದಾಯ ಪದ್ಧತಿಗಳು, ಇನ್ನು ಅಲ್ಲಿರುವ ಜನರ ಆಚಾರ ಪದ್ಧತಿಗಳನ್ನು ಕೂಡ ನಾವು ನೋಡಬಹುದು. ನೀವು ಈ ಸಮ್ಮರ್ ನಲ್ಲಿ ಎಲ್ಲಿಗಾದರೂ ಹೋಗಬೇಕೆಂದುಕೊಂಡರೆ ತಪ್ಪದೆ ಈ ಪ್ರದೇಶಕ್ಕೆ ಹೋಗಿ. ಈ ಸಮಯದಲ್ಲಿ ಅಲ್ಲಿ ತುಂಬಾ ಜನಸಂದಣಿಯಿಂದ ಕೂಡಿರುತ್ತದೆ. ಆದ್ರೆ ನಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭೂತಿಯನ್ನ ನೀಡುತ್ತದೆ. ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ, ಚಳಿಗಾಲದಲ್ಲಿ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಇದು ಕೂಡ ನಮಗೆ ಒಂದು ರೀತಿಯ ಪ್ರತ್ಯೇಕವಾದ ಪ್ರಶಾಂತತೆ ಮತ್ತು ಅನುಭೂತಿಯನ್ನು ನೀಡುತ್ತದೆ. ಇನ್ನು 4ನೇ ದೇವಾಲಯ ವಸಿಷ್ಠ ದೇವಾಲಯ. ಇದು ಕೂಡ ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ, ಪರ್ಯಾಯ ದೃಷ್ಟಿಕೋನದಿಂದಲೂ ಕೂಡ ತುಂಬಾ ಮುಖ್ಯವಾದ ಪ್ರದೇಶ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಇಲ್ಲಿರುವ ಬಿಸಿ ನೀರಿನ ಕಣಿವೆಗಳು ಔಷಧದಿಂದ ಕೂಡಿರುತ್ತವೆ. ಈ ನೀರನ್ನು ನಾವು ಮುಟ್ಟಿದರೆ ನಮಗೆ ಎಷ್ಟೋ ರೋಗಗಳಿಂದ ಉಪಶಮನ ದೊರೆಯುತ್ತದೆ. ಈ ದೇವಾಲಯ ವಸಿಷ್ಠ ಮಹರ್ಷಿಯವರಿಗೆ ಅಂಕಿತಗೊಳಿಸಲಾಗಿದೆ. ಇಲ್ಲಿರುವ ಚಿಕ್ಕ ಚಿಕ್ಕ ಸರೋವರಗಳು ತುಂಬಾ ಮಂದಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತವೆ. ಈ ವಸಿಷ್ಠ ದೇವಾಲಯ ಕುಲು ಜಿಲ್ಲೆಯ ಭಾಗವಾಗಿರುವ ಮನಾಲಿ ಸಮೀಪದ ವಸಿಷ್ಠ ಗ್ರಾಮದಲ್ಲಿದೆ. ಈ ಗ್ರಾಮವು ಮನಾಲಿಯಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ನೀವು ರೋಡ್ ಮಾರ್ಗದಲ್ಲಿ ಕೂಡ ತುಂಬಾ ಸುಲಭವಾಗಿ ಹೋಗಬಹುದು. ಈ ದೇವಾಲಯವು ಸುಮಾರು 4 ವರ್ಷಗಳಿಗಿಂತ ಹೆಚ್ಚಿನ ಪುರಾತನವಾದದ್ದು ಎಂದು ಹೇಳುತ್ತಾರೆ. ನಮ್ಮ ಭಾರತೀಯ ಸಾಂಸ್ಕೃತಿಕ ವಾರಸತ್ವದಲ್ಲಿ ಈ ದೇವಾಲಯ ಒಂದು ಮುಖ್ಯವಾದ ಭಾಗವಾಗಿದೆ. ಮುಖ್ಯವಾಗಿ ಇಲ್ಲಿ ಹರಿಯುವ ಬಿಸಿ ನೀರಿನ ಸರೋವರಗಳು ತುಂಬಾ ಆಕರ್ಷಣೀಯವಾಗಿದ್ದಾವೆ. ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ಚರ್ಮ ವ್ಯಾಧಿಗಳು ಗುಣವಾಗುತ್ತವೆ. ಮುಖ್ಯವಾಗಿ ನಮ್ಮ ಶರೀರದಲ್ಲಿರುವ ವಿಷ ಪದಾರ್ಥವು ತೊಲಗಿ ಹೋಗಿ ನಾವು ಪೂರ್ತಿಯಾಗಿ ಆರೋಗ್ಯವಂತರಾಗುತ್ತೇವೆ.
ದರ್ಶನರಾಗುತ್ತೇವೆ. ವಸಿಷ್ಠ ಮಹರ್ಷಿ ಇಲ್ಲಿಯೇ ಧ್ಯಾನ ಮಾಡಿದ್ದಾರೆ. ಅವರ ತಪಶಕ್ತಿ ಇಲ್ಲಿಯೇ ಉಳಿದುಕೊಂಡಿದೆ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಕೊನೆಯದಾಗಿ ಲುತ್ರು ಮಹಾದೇವ್ ದೇವಾಲಯ. ಈ ದೇವಾಲಯವು ಕೂಡ ಹಿಮಾಚಲ ಪ್ರದೇಶದಲ್ಲಿಯೇ ಒಂದು ಪ್ರಮುಖವಾದ ದೇವಾಲಯವಾಗಿದೆ. ಇಲ್ಲಿನ ಭಕ್ತರು ಮಹಾಶಿವನಿಗೆ ತಂಬಾಕನ್ನು ನೈವೇದ್ಯವಾಗಿ ಮಾಡುತ್ತಾರೆ. ಮಹಾಶಿವನು ತಂಬಾಕು ಅಥವಾ ಸಿಗರೆಟ್ ಅನ್ನ ಸೇವನೆ ಮಾಡುತ್ತಿರುತ್ತಾರೆ ಎಂದು ಭಕ್ತರ ನಂಬಿಕೆಯಾಗಿದೆ. ಈ ದೇವಾಲಯವು ಆರ್ಕೆ ಜಿಲ್ಲೆಯಲ್ಲಿನ ಸೋಲಂನಲ್ಲಿನ ಒಂದು ಬೆಟ್ಟದ ಮೇಲಿರುವ ಪುರಾತನವಾದ ಗುಹೆಯಲ್ಲಿರುತ್ತದೆ. ಈ ಬೆಟ್ಟದ ಮೇಲಿನ ಗಾಳಿಯು ಈ ಪ್ರದೇಶವನ್ನ ಮತ್ತಷ್ಟು ಅದ್ಭುತವಾಗಿ ಮಾಡಿದೆ. ಶಿವಲಿಂಗಕ್ಕೆ ತಂಬಾಕನ್ನು ಸಮರ್ಪಿಸಿದ ನಂತರ ಶಿವಲಿಂಗದಿಂದ ತೆಳ್ಳನೆಯ ಹೊಗೆ ಬರುತ್ತದೆ ಎಂದು ಅಲ್ಲಿನ ಭಕ್ತರು ನಂಬುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಯೇ ಇರುತ್ತೇವೆ. ಇನ್ನು ಇಲ್ಲಿ ಅಗಸ್ತ್ಯ ಮಹರ್ಷಿ ಕಠಿಣವಾದ ತಪಸ್ಸನ್ನು ಮಾಡಿದ್ದಾರೆಂದು ಅಂದಿನಿಂದಲೇ ಇಲ್ಲಿ ಶಿವಲಿಂಗವು ಏರ್ಪಟ್ಟಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಈ ಗುಹೆ ಒಂದು ಬೆಟ್ಟದ ಮೇಲಿರುವುದರಿಂದ ಇಲ್ಲಿ ಬಲವಾದ ಗಾಳಿ ಬೀಸುತ್ತಲೇ ಇರುತ್ತದೆ. ಈ ತಂಬಾಕು ಶಿವಲಿಂಗದಿಂದ ಏರ್ಪಟ್ಟಿರುವ ಒಂದು ರಂಧ್ರದ ಮೂಲಕ ಹೊಗೆ ಬರುತ್ತದೆ. ತಂಬಾಕನ್ನು ಶಿವಲಿಂಗದಲ್ಲಿ ಏರ್ಪಟ್ಟಿರುವ ಒಂದು ಚಿಕ್ಕ ರಂಧ್ರದಲ್ಲಿ ಇಡುವುದರಿಂದ ಅದು ಉರಿಯುತ್ತದೆ. ಅಲ್ಲಿನ ಗಾಳಿಯ ಉದ್ರೇಕದಿಂದ ಹೊಗೆಯು ಆವರಿಸುತ್ತದೆ. ನ್ಯಾಚುರಲ್ ಆಗಿ ನಡೆಯುವ ಈ ದೃಶ್ಯವನ್ನು ನೋಡುವುದಕ್ಕೆ ತುಂಬಾ ಮಂದಿ ಭಕ್ತರು ಬರುತ್ತಲೇ ಇರುತ್ತಾರೆ. ಈ ರೀತಿ ಹೊಗೆ ಹೊರಗೆ ಬಂದರೆ ಶಿವನು ನಮಗೆ ಕರುಣೆ ತೋರುತ್ತಿದ್ದಾರೆ ಎಂಬುದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿರುವ ಈ 5 ಮಿಸ್ಟೀರಿಯಸ್ ದೇವಾಲಯಗಳ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ? ನೀವು ಯಾವ ದೇವಾಲಯಕ್ಕೆ ಹೋಗಬೇಕೆಂದುಕೊಂಡಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.